again I say rejoice, rejoice, rejoice. And again I say rejoice, rejoice in the Lord always. And again I say rejoice, rejoice in the Lord always. And again I say rejoice, rejoice, rejoice. And again I say rejoice, rejoice. And again I say rejoice, rejoice in the Lord. Rejoice in the Lord always. And again I say rejoice. This is the day, this is the day that the Lord has made, that the Lord has made. We will rejoice, we will rejoice and be glad in Him, and be glad in Him. For this is the day that the Lord has made. We will rejoice and be glad in Him. This is the day, this is the day that the Lord has made. This is the day, this is the day that the Lord has made, that the Lord has made. We will rejoice, we will rejoice and be glad in it, and be glad in it. For this is the day that the Lord has made. We will rejoice and be glad in it. This is the day, this is the day that the Lord has made. This is the day, this is the day that the Lord has, that the Lord has made. We will rejoice, we will rejoice and be glad in it, and be glad in it. For this is the day that the Lord has made. We will rejoice and be glad in it. This is the day, this is the day that the Lord has made. Let's put our hands together and give glory to God. This is the day that the Lord has made, and we will rejoice in it. Amen. ಕರ್ತನು ನಮಗೆ ಪ್ರತಿಯೊಂದು ದಿನ, ಒಂದೊಂದು ದಿನ ಸಹ ಇಟ್ ಇಸ್ ಅ ಗ್ರೇಸ್ ಆ್ಯಂಡ್ ಮರ್ಸಿ ದಟ್ ಗಾಡ್ ಇಸ್ ಗಿವನ್ ಟು ಅಸ್. ಆಮೆನ್. ಆತನ ಕೃಪೆ ಮಾತ್ರವೇ ಆತನು ನಮಗೆ ಇದುವರೆಗೂ ನಡೆಸಿ ಬಂದಿರುವಂಥ ದೈವನಾಗಿದ್ದಾನೆ. ಇನ್ನೊಂದು ಹಾಡನ್ನು ಹಾಡಿ ನಾವು ದೇವನ ಮಹಿಮೆ ಪಡಿಸುವ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಕರ್ತನನ್ನು ಬಿಟ್ಟು ನಮಗೆ ಏನು ಮಾಡಲು ಸಾಧ್ಯವೇ ಇಲ್ಲ. ಆಮೆನ್. ಪಕ್ಷಿಗಳಿಗೆ ರೆಕ್ಕೆ ಬೇಕೇ ಬೇಕು, ಮೀನುಗಳಿಗೆ ಏನು ಬೇಕು? ನೀರು ಬೇಕೇ ಬೇಕು. ನಮಗೆ ಯೇಸು ಬೇಕೇ ಬೇಕು. ಆತನು ಇಲ್ಲದ ಒಂದು ಜೀವನ ನಮಗೆ ಇಲ್ಲವೇ ಇಲ್ಲ. ಆತನು ಇಲ್ಲದೆ ನಾವು ಏನು ಮಾಡಲು ಸಾಧ್ಯವೇ ಇಲ್ಲ. ಲೋಕದಲ್ಲಿ ಇರೋರು ಹೇಳ್ಬಹುದು, ನನ್ನ ಪ್ರಯಾಸ, ನನ್ನ ಬಲ ಇಲ್ಲ. ಯಾವುದೋ ರೀತಿಯಲ್ಲಿ ಕರ್ತನು ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದ್ರಿಂದ ಇದುವರೆಗೂ ಕರ್ತನು ಅವರನ್ನು ನಡೆಸ್ತಾ ಇರುವುದು ಎಂಬ ಆ ಒಂದು ಆಲೋಚನೆ ಅವ್ರಿಗೆ ಬರಲಿಲ್ಲ. ಆದರೆ ನಿಜ ಸತ್ಯ ಏನಂದರೆ ಆತನು ನಡೆಸುತ್ತಾ ಇದ್ದಾನೆ. ಆಮೇನ್. ಆತನು ಏನು ದುಷ್ಟರ ಮೇಲೂ ಮತ್ತು ಹಿ ಮೇಕ್ಸ್ ದ ಸನ್ ಶೈನ್ ಆನ್ ದ ವಿಕೆಡ್ ಆ್ಯಂಡ್ ದ ರೈಚಿಯಸ್. ಒಳ್ಳೆಯವರ ಮೇಲೆ ಮತ್ತು ಕೆಟ್ಟವರ ಮೇಲೆ ಕರ್ತನು ಏನು ಮಾಡ್ತಾನೆ? ಸೂರ್ಯವನ್ನು ಬೆಳಕಿಸಲು ಮಾಡುವಂಥ ದೈವನಾಗಿರುವುದರಿಂದ ಈ ಒಂದು ಮುಂಜಾನೆ ವೇಳೆಯಲ್ಲಿ ಈ ಒಂದು ಹಾಡನ್ನು ಹಾಡಿ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲು ಸಾಧ್ಯವಿಲ್ಲಪ್ಪ ಅಂತ ಹಾಡಿ ಕರ್ತನ ಮಹಿಮೆ ಪಡಿಸುವ. ಕರಗಳನ್ನು ತಟ್ಟಿ ವಿಶ್ವಾಸದಿಂದ ಕರ್ತನಿಗೆ ಪೂರ್ವವುಳ್ಳ ಪ್ರೀತಿಯುಳ್ಳ ಒಂದು ಆರಾಧನೆ ಈ ಮುಂಜಾನೆ ವೇಳೆ ನಾವು ಸಲ್ಲಿಸುವ. ಅಪ್ಪ ಅಪ್ಪ ಏಸಪ್ಪ, ನೀನೇ
ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ನನ್ನ ನಾಡಿಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಾಡಿಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲಿ ನನಗೆ. ನಾನು ನಿಮ್ಮಲ್ಲಿ ಇದ್ದು ಬಲವ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಬಲವ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಅಪ್ಪ ಅಪ್ಪ ಏಸಪ್ಪ. ಹಾಗೆ ಎಲ್ಲರೂ ಎದ್ದು ನಿಂತು ನಾವು ಕರ್ತನ ಮುಂಜಾನೆ ವೇಳೆಯಲ್ಲಿ ಓ ಅಪ್ಪ ಏಸಪ್ಪ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ ನನಗೆ ಜಯಿಸಿ ಹೇಳುವ. ನಿಮ್ಮ ವಾಕ್ಯ ನನ್ನಲ್ಲಿ, ಎಸ್ ಲಾರ್ಡ್, ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಫಲವ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಫಲವ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿಮ್ಮಲ್ಲಿ ಇದ್ದು ನಾನು ನಿಮ್ಮನ್ನು ಬಿಟ್ಟು ಏನು ಹೇಳುವ, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೇನು.
ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. 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 ಕರಗಳನ್ನು ತಟ್ಟಿ, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲು ಸಾಧ್ಯವಿಲ್ಲ. ಯೇಸುವೇ, ನಿನ್ನ ವಾಕ್ಯ ನನ್ನಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ ಅಪ್ಪ. ಸೈತಾನನು ಶತ್ರು ವಾಕ್ಯವನ್ನು ಅಪ್ಪ ಎತ್ತಿಕೊಳ್ಳದೆ ನಿನ್ನ ವಾಕ್ಯದಲ್ಲಿ ಅಪ್ಪ ನೆಲೆಗೊಳ್ಳುವಂತೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಪರಿಶುದ್ಧಾತ್ಮನೇ, ವಿ ಥ್ಯಾಂಕ್ ಯು ಫಾದರ್. ನಿನ್ನ ವಾಕ್ಯ ನಮ್ಮ ಲೆಟ್ ಅಸ್ ಸ್ಟ್ಯಾಂಡ್ ಇನ್ ದ ವರ್ಡ್ ಆಫ್ ಗಾಡ್. ಅಪ್ಪ, ನಿನ್ನ ಸತ್ಯದ ವಾಕ್ಯದ ಮೇರೆಗೆ ನಾವು ನಡೆಯುವಂತೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಮುಂಜಾನೆ ವೇಳೆಯಲ್ಲಿ ನೀನಿಲ್ಲದೆ ನಾವು ನಡೆಯಲು ಸಾಧ್ಯವಿಲ್ಲ. ನೀನಿಲ್ಲದೆ ಯಾವ ಕಾರ್ಯಗಳು ಮಾಡಲು ಸಾಧ್ಯವಿಲ್ಲ. ನೀನಿಲ್ಲದೆ ಈ ಒಂದು ವರ್ಷದಪ್ಪ, ಈ ಒಂದು ಕೊನೆಯ ತಿಂಗಳವರೆಗೆ ನಮಗೆ ಅಪ್ಪ ಸಾಗಿಸಲು ಸಾಧ್ಯವೇ ಇರಲಿಲ್ಲ. ಆದರೆ ನಿನ್ನ ಕೃಪೆ, ನೀ ನಮ್ಮನ್ನು ಇದುವರೆಗೂ ನಡೆಸಿರು ಬಂದೇವನೇ, ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಂಡದಕ್ಕಾಗಿ ಸ್ತೋತ್ರ. ಎಲ್ಲರೂ ಬಾಯಿಗಳನ್ನು ತೆರೆದರೆ ಅಪ್ಪ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಯನ್ನಪ್ಪ ಪೂರ್ಣವಾಗಿ ನಮ್ಮನ್ನಪ್ಪ ಆವರಿಸಿಕೊಂಡದಕ್ಕಾಗಿ ನಿನಗೆ ಸ್ತೋತ್ರ. ವಿ ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಬಾಯಿಗಳನ್ನು ತೆರೆ ದೇವರಿಗೆ ಸ್ತೋತ್ರ ಹೇಳಿರಿ. ಎಷ್ಟೋ ಆಪತ್ತು ವಿಪತ್ತುಗಳು ಯಾವ ಕಾರ್ಯಗಳೆಲ್ಲ ನಡೆ ಬಂದರು, ಕರ್ತನ ಪ್ರಸನ್ನತೆಯನ್ನು ನಮ್ಮ ತುಂಬಿಸಿ ಇದುವರೆಗೂ ನಡೆಸಿ ಬಂದ ದೇವನೇ, ನಿನಗೆ ಸ್ತೋತ್ರ ಅಪ್ಪ. ನಿನಗೆ ಸ್ತೋತ್ರ ಕರ್ತನೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವಿ ಥ್ಯಾಂಕ್ ಯು ಫಾದರ್ ಲಾರ್ಡ್. ನಿನ್ನ ಪ್ರಸನ್ನತೆ ನಮ್ಮನ್ನು ಮುದ್ರಿಸಿಕೋ. ಪ್ರಸನ್ನತೆಯಪ್ಪ ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು ಆವರಿಸಿಕೋ ಕರ್ತನೆ. ಥ್ಯಾಂಕ್ ಯು ಫಾದರ್ ಲಾರ್ಡ್. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳು. ಹೇಳುವ ನಿನ್ನ ಪ್ರಸನ್ನತೆ. ಎಸ್ ಲಾರ್ಡ್, ಕೊರತೆ ಇಲ್ಲದೆ ನಮ್ಮನ್ನು ನಡೆಸಿರುವ ದೇವನೇ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ. ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ. ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ, ಹೇಳುವ ನಮ್ಮನ್ನು ಕೊರತೆ ಇಲ್ಲದೆ ನಡೆಸುವ ದೇವರೇ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದ್ದೀ. ಮಣ್ಣಾದ ನನ್ನನ್ನು ನಿನ್ನ
ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ. ಓ ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ. ಕರಗಳಿಂದ ನನ್ನ ಆಶ್ರಯ ನೀನೆ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ ಅಪ್ಪ. ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ, ನನ್ನ ಆಶ್ರಯ, ನನ್ನ ಆಶ್ರಯ ನೀ, ನನ್ನ ಕೋಟೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ, ನನ್ನ ಆಶ್ರಯ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ. ಹೇಳುವ ಯೇಸುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರು ಈ ವರ್ಷ ಪೂರ್ತಿ. ಎಸ್ ಲಾರ್ಡ್, ಎಲ್ಲ ಕೊರತೆಗಳನ್ನು ನೀಗಿಸಿರುವ ದೇವರೇ, ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ, ಓ ನಿನ್ನ ಸಮ್ಮುಖದಲ್ಲಿ. ನನ್ನ ಆಶ್ರಯ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ, ನನ್ನ ಆಶ್ರಯ, ನನ್ನ ಆಶ್ರಯ ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ. ಕರಗಳನ್ನು ತಟ್ಟಿ, ನನ್ನ ಆಶ್ರಯ, ನನ್ನ ಕೋಟೆ, ನನ್ನ ದುರ್ಗವು, ನನ್ನ ಸ್ನೇಹಿತ. ಇದುವರೆಗೂ ನಮ್ಮ ಕೊರತೆಗಳನ್ನು ನೀಗಿಸಿ ಬಂದ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮ ನಡೆಸುವ ಆತನೇ, ನಿನ್ನ ಪ್ರಸನ್ನತೆ ನಮಗೆ ಕೊರತೆ ಇಲ್ಲದೆ ಇದುವರೆಗೂ ನಡೆಸಿರುವ ದೇವರೇ, ವಿ ಥ್ಯಾಂಕ್ ಯು, ವಿ ಥ್ಯಾಂಕ್ ಯು, ವಿ ಥ್ಯಾಂಕ್ ಯು ಲಾರ್ಡ್. ಯೇಸುವೆ, ಯಾವ ಕೊರತೆಗಳಿಡದೆ ನಮ್ಮನ್ನು ನಡೆಸಿದ್ರಿ ಅಪ್ಪ. ಊಟಕ್ಕೆ ಕೊರತೆ ಇಲ್ಲ, ಹಾಕುವ ಬಟ್ಟೆಗಳಿಗೆ ಕೊರತೆ ಇಲ್ಲ ಅಪ್ಪ. ಬೇರೆ ಅಪ್ಪ ಬಡವರಿಗೆ ಕೊಡುವುದಕ್ಕೆ ಕೊರತೆ ಇಲ್ಲ. ನಮ್ಮ ಎಲ್ಲ ಸಂಬಳಗಳನ್ನು ಆಶೀರ್ವದಿಸಿ ಕೊಟ್ಟಿರುವಂತ ದೇವರೇ, ಕೊರತೆಗಳಿಲ್ಲದೆ ಇದುವರೆಗೂ ನಡೆಸಿರುವವರು, ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರಪ್ಪ. ಯಾವುದಕ್ಕೂ ಬಾರದ ನಮ್ಮನ್ನು ಇದುವರೆಗೂ ನಡೆಸಿ ಬಂದ ದೈವನೇ, ನಿನಗೆ ಸ್ತೋತ್ರ. ನೀ ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಗಾಗಿ, ನೀ ನಮ್ಮ ಮೇಲೆ ಇಟ್ಟಿರುವಂಥ ಅಪ್ಪ ಸ್ನೇಹಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಹಾಗೆ ನಾವು ಎರಡು ಕರಗಳನ್ನು ತೆಗೆದು ಪರಿಶುದ್ಧಾತ್ಮನ ಬಳಿ ಹೇಳುವ, ಅಪ್ಪ ಈ ದಿನದಲ್ಲಿ ನಿನ್ನ ಒಂದು ಪಂದ್ಯದಲ್ಲಿ ನಾವು ಭಾಗವಹಿಸುವಾಗ, when we partake in the communion, when you partake in your table, ನಮ್ಮ ಶರೀರಗಳಲ್ಲಿ ಬಲ ಉಂಟಾಗಲಿ. ಆ ರಕ್ತದಲ್ಲಿ ಅಪ್ಪ ಬಲ ಉಂಟು, ನಮಗಾಗಿ ಸುರಿಸಲ್ಪಟ್ಟ ರಕ್ತ, ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಕರಗಳನ್ನು ಎತ್ತಿ ನಾವು ಹಾಡುವಾಗ ಪರಿಶುದ್ಧಾತ್ಮನೇ ನಮ್ಮ ಕುಟುಂಬಗಳನ್ನು ಅಪ್ಪ ನಮ್ಮ ಎಲ್ಲ ಕಾರ್ಯ ರಕ್ತದ ಮರೆಮಾಚಿ ನಮ್ಮಲ್ಲಿ ಮುದ್ರಿಸಿಕೊಳ್ಳಬೇಕೆಂದು ನಾವು ಬೇಡಿಕೊಳ್ಳುತ್ತೇವೆ. ವಿ ಥ್ಯಾಂಕ್ ಯು ಫಾದರ್ ಲಾರ್ಡ್. ಹಾಗೆ ಎರಡು ಕರಗಳನ್ನು ಪರಲೋಕಕ್ಕೆ ಚಾಚಿ ಹಾಲೆಲೂಯಾ ಎಂದು ಹಾಡಿನ ದೇವರ ಮಹಿಮೆ ಪಡಿಸುವ. ಹಾಲೆಲೂಯಾ.
ಸ್ತೋತ್ರಪ್ಪ. ಇದುವರೆಗೂ ನಮ್ಮ ನಡೆಸಿದ ದೇವನೇ, ಈ ಒಂದು ಮಿಕ್ಕಿದಂಥ ಸಮಯ ಹಾಸಲು ಕೊಡ್ತೇವೆ. ಪ್ರಾರ್ಥಿಸುವಾಗ ಅಪ್ಪ, ವೇದವನ್ನು ಓದುವಾಗ, ಸಂದೇಶವನ್ನು ಕೇಳುವಾಗ, ನಿನ್ನ ಪಂದಿಯಲ್ಲಿ ಭಾಗವಹಿಸುವಾಗ, ಪ್ರತಿಯೊಂದು ಕಾರ್ಯಗಳು ನಿನಗೆ ಅಪ್ಪ. ಹೆಲ್ಪ್ ಅಸ್ ಟು ಬಿ ಪ್ಲೀಸಿಂಗ್. ಲೆಟ್ ಅವರ್ ಆಟಿಟ್ಯೂಡ್ ಬಿ ಪ್ಲೀಸಿಂಗ್ ಟು ಯು ಓ ಫಾದರ್. ಎಲ್ಲ ಸ್ತುತಿ ಸ್ತೋತ್ರ ಗಾನ ಮಹಿಮೆ ನಿನಗೊಬ್ಬರಿಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. Praise Lord Church. So let us all pray together for 3 prayer requests. So last week we had prayed for Ganga auntie for her operation, and God has brought her back home safe and sound. So the operation was successful. Let us pray that God should recover soon. And secondly, let's pray for the competition on 21st December. There are so many teams who are going to participate, and there shouldn't be any misunderstanding or any clashes amongst any teams. This is just to glorify God's name. So the program must go successful. And let us also pray for Samruddhi. She will be undergoing an operation since she has a nose crack on her nose. So let us all pray together for 3 prayer requests. Our dear gracious and heavenly Father God, we thank you for the time which you have given us, O Lord Father. Bless each and everybody who are present here, Lord Jesus Christ. Lord Father, last week we prayed for Ganga auntie, Lord Father, but you have brought her back home safe and sound. Thank you, Lord Jesus Christ, that your hand was on her throughout the process of operation, Lord Jesus Christ. Thank you for bringing her back home, O Lord Father. We also pray that you will recover soon, O Lord Jesus Christ. We pray that you will meet all their financial needs, O Father. Let your divine protection be with her, lead her and guard her, Lord Jesus Christ. Whatever pain she is going through right now, O Father, we pray that you will heal her, Lord Father. As your word says, no weapon formed against you shall prosper. We pray whatever pain that she is going through right now should be healed in the name of Lord Jesus Christ. Also, we pray for the competition, O Lord Jesus. There are so many teams who are going to participate, O Father. But there shouldn't be any misunderstandings among this team, O Father God. Let your divine hand and divine protection protect each one of the team, O Father. Whatever they're going to perform, O Lord Jesus Christ, let your name alone be glorified, O Father. This is not to showcase our talent, O Father, but this is just to build the kingdom of yours, to glorify your name alone, Lord Jesus Christ. Whichever team is going to participate, help us to give our best, O Father God. Lord, there shouldn't be any pride among ourselves, O Lord Father. Let us all humble ourselves and perform there on the stage, O Lord Father. We pray that the competition will be successful, O Lord Jesus Christ. Lord, also we pray for Samruddhi who will be undergoing an operation, O Lord Jesus Christ. Lord, you be with her, you lead her and guard her, O Father. Let no fear overcome, O Father God. Lord, when she is going to the operation theatre room, let your divine protection be with her, Lord Father God. You be with her, you hold her hand, O Lord Father God. Financial needs as well, Lord Father. You take complete control over, Lord Father. In Jesus' most precious name we pray. Amen. So also today is Sorbanana's birthday. So let us all pray together for Sorbanana and his family, that God's divine protection should be wherever he travels. He should be doing God's ministry more and more. So let us all pray for Sorbanana as well. Our dear gracious and heavenly Father God, we thank you for Sorbanana, Lord Jesus Christ. He's been a blessing to so many of our lives, O Lord Jesus. Lord, wherever he travels, whatever ministry he's doing, O Father, you be with him, you lead him and guard him, Lord Father God. Lord, whatever circumstances he faces in life, O Lord Father, you be with him, O Father. You are his refuge, you are his fortress, O Lord Jesus Christ. We pray for his family, O Father. The family has been a blessing to so many of our lives, O Lord Father God. We thank you for that, Father Jesus. Lord, wherever he travels, O Father, whatever ministry he is doing, Lord Jesus, use him more for the kingdom of yours, O Lord Father. There should be many more people who will know Christ through him, O Lord Jesus Christ. You protect him, O Father. Protect his health, O Lord Jesus Christ. You be with him, you guard him, you take over his life, O Lord Father. We pray for the entire family of Lord Father God, you take complete control over them, O Father God. Whatever situations, O Father, they go, Lord Father, you will be with them, O Father. Let them prosper more, Father. Let them be a blessing to many more in their lives, O Father God. You take complete control over their lives, O Lord Jesus Christ. We thank you for the family, O Father. We thank you for Sorbanana in our lives, O Father. Lord, rest of the time we give it in your mighty hands, O Lord Father. Speak to each one of us pursuant to the word of yours, O Lord Father. Be with us, lead us and guard us. In Jesus' most precious name we pray. Amen.
ಇವತ್ತಿನ ಕೀರ್ತನೆಗಳು ಸಾಮ್ಸ್ 51. ಒಬ್ಬರ ನಂತರ ಒಬ್ಬರು ಮಾರಿ ಓದ್ಕೊಳ್ಳೋಣ. ಕಡೆಯ ವಚನ ಎಲ್ಲರೂ ಸೇರಿ ಓದೋಣ. Have mercy on me, O God, according to your unfailing love, according to your great compassion, blot out my transgressions. For I know my transgressions and my sin is always before me. Surely I was sinful at birth, sinful from the time my mother conceived me. Cleanse me with thy hyssop, and I will be clean. Wash me, and I will be whiter than snow. Hide your face from my sins, and blot out all my iniquities. Do not cast me away from your presence, and take not thy Holy Spirit away from me. Then I will teach transgressors your ways, and sinners will turn back to you. O Lord, open my lips, and my mouth will declare your praise. The sacrifice of God are a broken spirit and a broken and contrite heart. O God, you will not despise. ಕಡೆ ವಚನ ಎಲ್ಲರೂ ಸೇರಿ ಓದ್ಕೊಳ್ಳೋಣ. Then there will be righteous sacrifice, whole burnt offerings to delight you. Then bulls will be offered on your altar. Offering song Sister Josephine ಅವರು ಹಾಡ್ತಾರೆ. ഇസ്രായേലിൻ നാഥനായി വാഴുമേക ദൈവം, സത്യജീവമാർഗമാന ദൈവം, മധ്യനായി ഭൂമിയിൽ പിറന്ന സ്നേഹ ദൈവം, നിത്യജീവനേകിടുന്നു ദൈവം, അപപിതാവേ അവിടുത്തെ രാജ്യം വരീരമേ, അങ്ങേയും തിരുഹിതം ഭൂമിയിൽ என்றென்றும் நிறைவேறிடேனமே. അപപിതാവേ ദൈവമേ, അവിടുത്തെ രാജ്യം വരീരമേ, അങ്ങേയും തിരുഹിതം ഭൂമിയിൽ
ಎಲ್ಲರೂ ಚೆನ್ನಾಗಿ ಕರಗಳನ್ನು ತಟ್ಟುವ. ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಸಾಂಗ್ ಸಿಸ್ಟರ್. ಕುಟುಂಬವಾಗಿ ಹೀಗೆ ಆಡುವಾಗ ಕರ್ತನು ನಿಜವಾಗ್ಲೂ ಆತನು ಹಿ ರಿಯಲಿ ಅಪ್ರಿಷಿಯೇಟ್ಸ್ ಎವ್ರಿ ಫ್ಯಾಮಿಲಿ ದಟ್ ಹೂ ಸಿಂಗ್ಸ್ ಟು ಗ್ಲೋರಿಫೈ ಗಾಡ್. ಆಮೇನ್. ಈ ಮುಂಜಾನೆ ವೇಳೆ ಬಂದಿರುವ ಒಬ್ಬೊಬ್ಬರು ಯೇಸುವಿನ ನಾಮದಲ್ಲಿ ಬರಮಾಡಿಕೊಳ್ಳುತ್ತೇವೆ. ನಮಗೆ ಇರುವಂಥ ಒಂದೊಂದು ಪ್ರಕಟಣೆಗಳನ್ನು ಈ ವಾರದಲ್ಲಿ ನಾವು ಸ್ವಲ್ಪ ಗಮನವಿಟ್ಟು ನಾವು ಕೇಳಿಸಿಕೊಳ್ಳುವ. ನಮಗೆ ಯಾವ ಮೀಟಿಂಗ್ಸ್ ಈ ವಾರದಲ್ಲಿ ಇಲ್ಲ, ಆದರೆ 21st ಬರುವ ಭಾನುವಾರ ನಮಗೆ ಕ್ರಿಸ್ಮಸ್ ಪ್ರೋಗ್ರಾಮ್ ಇರ್ತದೆ. ಪಕ್ಕದಲ್ಲಿ ನೋಡಿರಿ, 21st. ಪ್ಲೀಸ್ ಬನ್ನಿ. ಸ್ವಲ್ಪ ಚೆನ್ನಾಗಿ ಹೇಳ್ರಿ, ನೀವು ಹೇಳೋದ್ರಲ್ಲಿ ಬರಲೇಬಾರ್ದು ಅನಿಸ್ಬಿಡುತ್ತೆ. ಓಕೆ, ಸೊ 21st ನಮಗೆ ವಿ ಹ್ಯಾವ್ ಅ ಕ್ರಿಸ್ಮಸ್ ಪ್ರೋಗ್ರಾಮ್. ಸೊ ಈ ಕ್ರಿಸ್ಮಸ್ ಪ್ರೋಗ್ರಾಮ್ ಈ ಸಲ ಸ್ವಲ್ಪ ಈ ಮಕ್ಕಳಿಗೆಲ್ಲ ಒಂದು ಕಾಂಪಿಟೇಷನ್ ಇಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರಿಂದ ಯೂತ್ಸ್ ಮತ್ತು ಚಿಲ್ಡ್ರನ್ ಎಲ್ಲರಿಗೂ ಸಹ ಒಂದು ಕಾಂಪಿಟೇಷನ್ ಇರ್ತದೆ. ಅದು ಮಾತ್ರವಲ್ಲದೆ ನಮಗೆ ಸಾಂಗ್ ಕಾಂಪಿಟೇಷನ್ ಸಹ ಇರ್ತದೆ. ವಿ ಹ್ಯಾವ್ ಸಾಂಗ್ ಕಾಂಪಿಟೇಷನ್ ವಿತ್ ಸ್ತ್ರೀಯರು ಮತ್ತು ಜೆಂಟ್ಸ್ ಮತ್ತು ಫ್ಯಾಮಿಲಿಯಾಗಿ ಕೆಲವು ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಸೊ 1st, 2nd, 3rd ಪ್ರೈಸ್ ಇರ್ತದೆ. ಕಾಂಪಿಟೇಷನ್, ಇದನ್ನು ಕೂಡ ನಾವು ಫಸ್ಟ್ ಪ್ರೈಸ್ ಎಲ್ಲ ಮಾಡಬೇಕಾ? ಇದು ಒಂದು ಜಸ್ಟ್ ಒಂದು ಸ್ಮಾಲ್ ಏನು ಪ್ರೋತ್ಸಾಹಕ್ಕೋಸ್ಕರ ಈ ಒಂದು ಕಾಂಪಿಟೇಷನ್ ಇಟ್ಟಿದ್ದೀವಿ. ಸೊ ದಯವಿಟ್ಟು ಬನ್ನಿ, ಭಾಗವಹಿಸಿ, ಎಂಜಾಯ್, ಎನ್ಕರೇಜ್ ಅದರ್ಸ್. ತುಂಬ ಜನ ಇದರಲ್ಲಿ ಎಲ್ಲರೂ ನೀವು ಭಾಗವಹಿಸ್ತಾ ಇದ್ದೀರ, ಕುಟುಂಬವಾಗಿ ಬನ್ನಿ. ಇಟ್ಸ್ ಅ ಕ್ರಿಸ್ಮಸ್ ಸೀಸನ್. ನಮಗೆ ಮನೆಯಲ್ಲಿ ಪೇಂಟ್ ಹೊಡೆಯೋದು, ಗಲಗಲ ಸುಡೋದು ಇದೆಲ್ಲ ಇರ್ತದೇನೆ, ಅದ್ರ ಮಧ್ಯದಲ್ಲೂ ಸಹ ದಿಸ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಗಿವಿಂಗ್ ಗ್ಲೋರಿ ಟು ಗಾಡ್. ಸೊ ಅದರಿಂದ ಬಂದು ಭಾಗವಹಿಸಿ. ನಮಗೆ ಬರುವ ಭಾನುವಾರ ನಮಗೆ 2 ಆರಾಧನೆಗಳಿರ್ತದೆ. ಕನ್ನಡ ಸರ್ವಿಸ್, ಅದು ಮತ್ತು ನಮಗೆ ತಮಿಳ್ ಸರ್ವಿಸ್ ಇರ್ತದೆ. ಅದು ಮುಗಿಸಿದ ನಂತರ ನಮಗೆ ಕ್ರಿಸ್ಮಸ್ ಪ್ರೋಗ್ರಾಮ್ 5 ಗಂಟೆಗೆ. ವಿ ಹ್ಯಾವ್ ಬ್ರದರ್ ಮಾರ್ಷ್. ನೀವು ಇವ್ರನ್ನ ನೋಡಿರ್ಬೋದು, ಮಾರ್ಷ್ ಕೆನೆತ್ ಅಂತ. ಪಾಸ್ಟರ್ ಪಾಲ್ ತೆಂಗಿಯ ಚರ್ಚಲ್ಲಿ ಅವರು ಅನೇಕ ಡಾನ್ಸ್, ಅನೇಕ ಸೇವಕರ ಹಾಡುಗಳಿಗೆಲ್ಲ ಕೊರಿಯೋಗ್ರಾಫ್ ಮಾಡಿರುವಂಥ ಒಂದು ಬ್ರದರ್. ಯುವಕ ವಯಸ್ಸಲ್ಲಿ ಇರುವಂಥ ಟ್ಯಾಲೆಂಟ್ ಲೋಕಕ್ಕೆ ಕೊಡದೆ ಕರ್ತನಿಗಾಗಿ ನಾನು ಪ್ರಯೋಜನ ಪಡಬೇಕಂತ ಹೇಳಿ ಅನೇಕ ಸಾಂಗ್ಸ್ ಮತ್ತು ಅನೇಕ ಇದುಗಳಿಗೆ ಅವರು ಉಪಯೋಗವಾಗಿದ್ದಾರೆ. ಸೊ ಅವ್ರು ಬಂದು ಜಡ್ಜ್ ಮಾಡ್ತಾರೆ. ಹಾಡು ಮತ್ತು ಕಾಂಪಿಟೇಷನ್ 3 ನಮಗಿರುವಂಥ ಎಲ್ಲ ಪ್ರೋಗ್ರಾಮ್ಗಳನ್ನು ಅವರೇ ಜಡ್ಜ್ ಮಾಡಲಿಕ್ಕಿದ್ದಾರೆ. ಅದು ಮಾತ್ರವಲ್ಲದೆ ನಮಗೆ ಹೋದ ವಾರ ಅನೇಕರು ನೀವು ಶ್ರೀಲಂಕಾಗೆ ನಾವು ತಮಿಳ್ ಸರ್ವಿಸಲ್ಲಿ ಆಫರಿಂಗ್ ತೆಗೆದ್ವಿ. ಕನ್ನಡ ಸರ್ವಿಸಲ್ಲಿ ನಾವು ತೆಗಿಯೋಕ್ಕಾಗಲಿಲ್ಲ. ಆದರೆ ಈ ಮುಗಿದ ನಂತರ ನಾವು ಕೊನೆಯದಾಗಿ ಕನ್ನಡ ಸರ್ವಿಸಲ್ಲಿ ಶ್ರೀಲಂಕಾ ಒಂದು ಕಾರ್ಯಕ್ಕಾಗಿ ನಾವು ಆಫರಿಂಗ್ ತೆಗೆಯಲಿದ್ದೇವೆ. ಸೊ ದಯವಿಟ್ಟು ನಿಮಗೆ ಮನಸ್ಸು ಇರುವಾಗ ನೀವು ಖಂಡಿತವಾಗ್ಲೂ ಕೊಡುವವರಾಗಿರ್ತೀರಾ. ಯು ವಿಲ್ ಗಿವ್ ಟು ಬ್ಲೆಸ್ ಸಂಬಡಿ ಎಲ್ಸ್. ಆಮೇನ್. ಈ ಒಂದು ಕ್ರೈಸಿಸ್ ಸಮಯದಲ್ಲಿ ನಾವು ಯಾರಿಗಾದರೂ ಆಶೀರ್ವಾದವಾಗಿದ್ದರೆ, ನಮಗೆ ಯಾವುದೋ ಒಂದು ವಿಷಯ ಬರುವಾಗ ಯಾರಾದರೂ ದೇವರು ಇಟ್ಟಿರ್ತಾರೆ ನಮಗೆ. ಆಮೇಲೆ ಎಷ್ಟು ಜನ ವಿಶ್ವಾಸಿಸ್ತೀರಾ? ಸೊ ನಾವು ಕೊಡುವಂಥ ಒಂದೊಂದು ಕಾರ್ಯಗಳು ಕರ್ತನು ನಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಇಟ್ಸ್ ಆಲ್ ಇನ್ವೆಸ್ಟ್ಮೆಂಟ್. ಆಮೇಲೆ ದೇವರೇ ಇವಾಗ ಕೊಡ್ತೀನಿ, ನನಗೆ ಸಿಕ್ಕಾದಾಗ ಯಾರು ನೋಡ್ಕೊಳ್ದೆ ನೀನೇ ಇದೆಯೋ, ಯಾರು ನೋಡ್ಕೊತಾರೋ ನೋಡ್ಕೊಳ್ಳಲ್ವೋ, ಕರ್ತನೇ ನಮಗೆ ಇದುವರೆಗೂ ಒದಗಿಸಿ ಆತನ ನಮ್ಮನ್ನು ಪ್ರೊವೈಡ್ ಮಾಡಿ ನಡೆಸಿರುವಂಥ ದೇವರಾಗಿದ್ದಾರೆ. ಇನ್ನೊಂದು ಕಾರ್ಯಗಳನ್ನು ಹೇಳಲು ಬಯಸುತ್ತೇನೆ. ಪಾಸ್ಟರ್ ಇದನ್ನ ಅನೌನ್ಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಕ್ರಿಸ್ಮಸ್ ಸೀಸನ್, ಪ್ರತಿಯೊಬ್ಬರು ಕ್ರಿಸ್ಮಸ್ ಸೀಸನ್ನ ನೀವೆಲ್ಲರೂ ಒಂದೊಂದು ವಿಧದಲ್ಲಿ ನೀವೆಲ್ಲರೂ ಸೆಲೆಬ್ರೇಟ್ ಮಾಡ್ಬೋದು ಅಲ್ವಾ? ಹೊಸ ಬಟ್ಟೆ ಮತ್ತು ಏನು, ಅಯ್ಯೋ ಕ್ರಿಸ್ಮಸ್ಸೇ ಇಲ್ಲ ಹಂಗೆ ನೋಡಬೇಡಿ. ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ತಿಂಡಿ, ಫಸ್ಟ್ ತಿಂಡಿ, ಆಮೇಲೆ ಬಿರಿಯಾನಿ, ಆಮೇಲೆ ಡೆಕೋರೇಷನ್, ಸೂಪರ್, ಬೇರೆ ಕೇಕು, ಇದೆಲ್ಲನೇ ಬರ್ತದೆ. ಆದರೆ ಬೇರೆ ಮತದಲ್ಲೆಲ್ಲ ನೋಡಿ, ಅವ್ರದ್ದು ಹಬ್ಬಕ್ಕಿಂತ ಮುಂಚೆ ಏನು ಮಾಡ್ತಾರೆ? ದಾನ ಧರ್ಮ ಇದೆಲ್ಲ ಮಾಡ್ತಾರಾ? ಕ್ರಿಸ್ಮಸ್ ಬೇರೆ ನಮಗೆ ಕೇಕು, ಕಲಗಲ, ಪಂಡಿಗೆ, ಡ್ಯಾನ್ಸು, ಕಾಂಪಿಟೇಷನ್ ಇದೆಲ್ಲ. ಬೇರೆಯವ್ರಿಗೆ ನಾವು ಸುವಾರ್ತೆಯನ್ನು ಹೇಳುವುದೇ ದೊಡ್ಡ ಒಂದು ಕ್ರಿಸ್ಮಸ್. ಆಮೇನ್. ಅವರಿಗೆ ನಾವು ಸಹಾಯ ಮಾಡುವುದು, ಕೊಡುವುದು, ಗಿವಿಂಗ್ ಇಸ್ ಕ್ರಿಸ್ಮಸ್. ಪಕ್ಕದಲ್ಲಿ ನೋಡಿ, ಗಿವಿಂಗ್ ಇಸ್ ಕ್ರಿಸ್ಮಸ್. ಅನೇಕ ನಮ್ಮ ಡ್ಯಾಡಿ ತುಂಬ ಸಲ ಹೇಳೋರು, ನಮ್ಮ ಅಜ್ಜಿ ಇರುವಾಗೆಲ್ಲ ಕ್ರಿಸ್ಮಸ್ ಬರುವಾಗ ಎಲ್ಲ ಏನು ಸಿಹಿ ತಿಂಡಿಗಳನ್ನೆಲ್ಲ ಮಾಡಿಬಿಟ್ಟು ಒಂದು ಬೈಬಲ್ನ ಒಳಗಿಟ್ಟು ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಕೊಡೋರಂತೆ. ಹೆಂಗಾದರೂ ಏನಾಗಲಿ ದೇವರ ಸುವಾರ್ತೆ ಸಾರಲಿ. ಆ ರೀತಿಯಲ್ಲಿ ಇವತ್ತು ನೋಡುವಾಗ ನಮ್ಮ ಬ್ರಾಂಚ್ ಸಭೆಗಳಿಗೆ ತುಂಬ ಹೆಮ್ಮೆಯಾಗಿ ಹೇಳಿಕೊಳ್ಳಬೇಕಾಗಿರುವಂಥ ಒಂದು ಕಾರ್ಯ,
ಬ್ರಾಂಚ್ ಸಭೆಗಳಲ್ಲಿರುವಂಥ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಕುಟುಂಬವಾಗಿ ಅನೇಕ ರೋಡಲ್ಲಿರುವಂಥ ಭಿಕ್ಷುಕರಿಗೆ ಊಟ, ಎಷ್ಟೋ ಮಕ್ಕಳಿಗೆಲ್ಲ ಒಂದು 100 ಜನ ಮಕ್ಕಳಿಗೆ ಗಿಫ್ಟು ಮತ್ತು ಊಟ, ಬೆಡ್ಶೀಟು, ಬ್ಲ್ಯಾಂಕೆಟ್ಸು ಇದೆಲ್ಲ ಅವರು ಕೊಡ್ತಾ ಇದ್ದಾರೆ. ನೀವು ಕೊಡ್ತಾನೇ ಇದ್ದೀರಾ, ನಿಮ್ಮನ್ನ ದೇವರ ಆಶೀರ್ವದಿಸ್ತಾನೇ ಇದ್ದಾರೆ. ಎಷ್ಟು ಜನ ಅದು ವಿಶ್ವಾಸ ಬಗ್ಗೆ ಹೇಳ್ತೀರಾ? ಆಮೇನ್. ಚರ್ಚಲ್ಲಿ ನಾವು ಕೊಡ್ತಾನೇ ಇದ್ದೀವಿ, ಕೊಡೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಆಶೀರ್ವಾದ ಹೊಂದುತ್ತಾನೇ ಇದ್ದೀವಿ. ಅದರಿಂದ ಈ ಒಂದು ಕ್ರಿಸ್ಮಸ್ ಒಂದು ಮೀನಿಂಗ್ಫುಲ್ ಆಗಿ, ಅದು ಮಾತ್ರವಿಲ್ಲದೆ ಸಿಸ್ಟರ್ ಅನು ಅಂತ ಮೆಸ್ಸಿಯಾ ಚರ್ಚಲ್ಲಿ ಒಂದು ಸಿಸ್ಟರ್ ಇದ್ದಾರೆ, ಅವ್ರು ನೋಡುವಾಗ ತುಂಬಾ ಇನ್ಸ್ಪೈರ್ ಆಯಿತು. ಯಂಗ್ ಗರ್ಲ್, ಹೊಸದಾಗಿ ಮದುವೆ ಆದವರು, ಅವರು ಗಂಡ ಮತ್ತು ಅವಳು ಒಂದು ಟೀಮ್ನ ಇಟ್ಕೊಂಡು ಸ್ಲಮ್ ಏರಿಯಾಗೆ ಹೋಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ಗಿಫ್ಟ್ಸ್ ಥರ ಎಲ್ಲ ಇದು ಮಾಡಿ, ನಿಮಗೆ ಕೂಡ ಆಫೀಸ್ನಲ್ಲೋ ಇಲ್ಲ ನಿಮಗೆ ಬೇರೆ ಎಲ್ಲಾದರೂ ನೀವು ಕೊಡಬೇಕಂದ್ರೆ ತುಂಬ ಚೆನ್ನಾಗಿ ಒಂದು ಗಿಫ್ಟ್ ಪ್ಯಾಕ್ ಮಾಡಿದ್ದಾರೆ. ಒಂದು ಸ್ಮಾಲ್ ಬ್ಯಾಂಡು, ಕೀ ಚೈನು, ನಿಮ್ಗೆ ಅದು ಬೇಕಾದರೆ ನೀವು ಹೇಳಿದ್ರೆ ವಿ ವಿಲ್ ಶ್ಯೂರ್ಲಿ ಗೆಟ್ ದಿ ಆರ್ಡರ್ ಫ್ರಮ್ ಅವ್ರ ಹತ್ರದಿಂದ ನಾವು ಹೇಳಿ ನಿಮಗೆ ಆರ್ಡರ್ನ ತರಿಸ್ತೀವಿ. ನೀವು ಒಂದು ಡಿಗ್ನಿಫೈಡಾಗಿ ಒಬ್ರಿಗೆ ನಾನು ಕ್ರಿಸ್ಮಸ್ ಗಿಫ್ಟ್ ಕೊಡಬೇಕು, ನನ್ನ ಕೊಲೀಗ್ಸ್ಗೆ ಕೊಡಬೇಕು, ಒಂದು ವಚನ ಹಾಕಿ ಆ ವಚನ ಯಾವತ್ತಾದರೂ ಅವ್ರ ಹತ್ರ ಮಾತಾಡ್ತದಂತ ಹೇಳಿ ನೀವು ಆ ಥರ ಒಂದು ಯೋಚನೆ ಮಾಡಿದ್ರೆ ದಯವಿಟ್ಟು ನೀವು ಅದನ್ನ ಹೇಳಿದ್ರೆ ನಾವು ಅದು ನಿಮಗೆ ತರಿಸಿ ಕೊಡ್ತೀವಿ. ಅದಿಲ್ಲದೆ ಕುಟುಂಬವಾಗಿ ಇಲ್ಲ, ಒಂದು 2-3 ಕುಟುಂಬ ಇಲ್ಲ, ಯೂತ್ಸ್ ನಾವೆಲ್ಲ ಸೇರಿ, ಇಲ್ಲ ಒಂದು 2 ಲೇಡೀಸ್ ಬ್ರದರ್ಸ್ ನಾವೆಲ್ಲ ಸೇರಿ ಯಾವುದಾದ್ರೂ ಒಂದು ಸ್ಟ್ರೀಟ್ಗೋ ಬೇಕಿರುವಂಥ ಒಂದು ಜಾಗಗಳಿಗೆ ನಾವು ಹೋಗಿ ಈ ಒಂದು ಕಾರ್ಯಗಳನ್ನ ಗಿವಿಂಗ್, ವಾಟ್ ಇಸ್ ಕ್ರಿಸ್ಮಸ್ ಗಿವಿಂಗ್ ಎಂಬುದನ್ನು ನಾವು ಮಾಡ್ತೇವೆ ಅಂತ ಹೇಳಿ ನೀವು ಹೇಳುವುದಾದರೆ ಪ್ಲೀಸ್ ಗೋ ಹೆಡ್ ಆ್ಯಂಡ್ ಡೂ ಇಟ್. ಇವತ್ತು ಯೋಚನೆ ಮಾಡಿ, ಪ್ರಾರ್ಥನೆ ಮಾಡಿ, ಕರ್ತನು ನಿಮ್ಮೊಂದಿಗೆ ಮಾತನಾಡುವಂಥ ದೇವನಾಗಿದ್ದಾನೆ. ಆಮೇಲೆ ನಾವು ನೆನೆಸ್ತಾ ಇದ್ದೀವಿ, ನಾನು ಹೇಳ್ತಾ ಇರುವಾಗ ಶೇನ್ಗೆ ಇದು ಸೆಕೆಂಡ್ ಕ್ರಿಸ್ಮಸ್, ಇವಾಗ ಅವ್ನಿಗೆ ಹ್ಯಾಪಿ ಬರ್ಡೇ ಏನು ಎತ್ತ ಇದೆಲ್ಲ ಗೊತ್ತಾಗ್ತಾ ಇದೆ. ಸೊ ಅವಾಗ ನೆನೆಸಿ ಕ್ರಿಸ್ಮಸ್ ಅನ್ನೋದನ್ನ ಒಂದು ರೈಟ್ ವೇನಲ್ಲಿ ಆ ಮಕ್ಕಳಿಗೆ ಟೀಚ್ ಮಾಡೋಣ. ಲೆಟ್ಸ್ ಗೋ ಔಟ್ ಟು ದ ಸ್ಟ್ರೀಟ್, ಅವ್ರಿಗೆ ಯಾವುದೋ ಒಂದು ಭಿಕ್ಷಕರಿಗೆ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ತೊಗೊಂಡೋಗಿ ಕೊಡೋಣ. ನಾವೇನಾದರೂ ಒಂದು ಮಾಡಬೇಕು ಅಂತೇಳಿ ನಾವು ಕುಟುಂಬವಾಗಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಪಾಸ್ಟರ್ ಅದಕ್ಕಿಂತ ಮುಂಚಿನವಂಥ ಅನೇಕ ವರ್ಷಗಳಿಂದ ಅನೇಕ ಭಿಕ್ಷಕರಿಗೆ ನೈಟೆಲ್ಲ ಹೋಗಿ ಇವರೆಲ್ಲ ಹೋಗಿ ಕಂಬಳಿ ಅದು ಇದು ಎಲ್ಲ ಕೊಡ್ತಾಯಿದ್ರು. ಸೊ ಅದರಿಂದ ನಿಮಗೆ ಆದಷ್ಟು ಕುಟುಂಬವಾಗಿ ಹೋಗಿ ಒಂದು ವಿಷಯಗಳನ್ನ ಮಾಡುವಾಗ ಖಂಡಿತವಾಗ್ಲೂ ದಿಸ್ ಕ್ರಿಸ್ಮಸ್ ವಿಲ್ ಬಿ ಮೀನಿಂಗ್ಫುಲ್. ಆಮೇಲೆ ಬೇರೆ ನಾವು ಬಟ್ಟೆ ಹಾಕ್ಕೊಳ್ಳೋದು ಖಂಡಿತ ಬೇಕು, ನಾವು ಬಿರಿಯಾನಿ ತಿಂತೀವಿ ಬೇಕು, ಇದೆಲ್ಲ ಇರಲಿ. ನಮ್ಮ ಬ್ರದರ್ ಪಾಲ್ರಾಜ್ ಎಲ್ಲ ಅವ್ರು ಚೆನ್ನಾಗಿರೋ ಟೈಮ್ನಲ್ಲಿ ನಾವು ನೋಡ್ತಾ ಇದ್ವಿ, ಊಟ ಮಾಡಿ ಅನೇಕರು ಅವರು ಸ್ಟಾಫ್ಗಳಿಗೆಲ್ಲ ಎಲ್ಲ ಬೇರೆಯವರು ಇರೋರಿಗೆಲ್ಲ ಬಂದು ಊಟಗಳನ್ನೆಲ್ಲ ಕೊಡೋರು. ಅದರಿಂದ ದಯವಿಟ್ಟು ನೀವು ಸಹ ಅದನ್ನ ಒಂದು ಮೀನಿಂಗ್ಫುಲ್ಲಾಗಿ ಕೊಡುವಂಥ ಒಂದು ಕ್ರಿಸ್ಮಸ್ ಆಗಿ ನೀವು ಮಾಡಬೇಕಂತ ಹೇಳಿ ನಿಮ್ಮನ್ನ ಕೇಳಿಕೊಳ್ತೇವೆ. ಮಾಡುವಾಗ ಜಸ್ಟ್ ಒಂದು ಸ್ಮಾಲ್ ಮೋಟಿವೇಶನ್, ಏನು ಒಂದು ಚಿಕ್ಕ ಒಂದು ಫೋಟೋ ಹಿಡಿದು ನಾವು ಮಾಡ್ತಾಯಿದ್ದೀವಿ, ನಾನು ಫೋಟೋ ಹಿಡಿದು ನಾನು ಹಾಕಬೇಕು ಆ ರೀತಿಯಲ್ಲಿ ಎತ್ತಬೇಡ್ರಿ. ಸಭೆಯಲ್ಲಿ ನೀವು ಒಂದು ಹಾಕುವಾಗ ಇವರು ಮಾಡಿದ್ದಾರೆ ನಾವು ಮಾಡ್ಬೋದು, ಒಂದು ಧೈರ್ಯ ಬರುತ್ತೆ. ಯಾಕಂದರೆ ಈ ಕಾಲದಲ್ಲಿ ಸಡನ್ನಾಗಿ ಏನೋ ಒಂದು ಹೊಸದಾಗಿ ಮಾಡಬೇಕಂದ್ರೆ ಒಂದು ಸ್ವಲ್ಪ ನಮ್ಗೆ ಇದಾಗಿರ್ತದೆ. ಒಬ್ಬರು ಮಾಡಿ ನೀವು ಜಸ್ಟ್ ಒಂದು ಚರ್ಚ್ ಗ್ರೂಪ್ನಲ್ಲಿ ನೀವು ಆ ಫೋಟೋನ ಹಾಕುವಾಗ ಇಟ್ ವಿಲ್ ಬಿ ಎನ್ ಎಂಕರೇಜ್ಮೆಂಟ್ ಟು ಅದರ್ಸ್, ಮತ್ತೊಬ್ಬರಿಗೆ ಸಹ ನಾವು ಸಹ ಮಾಡ್ಬೋದು ಅಂತ ಹೇಳಿ ದಯವಿಟ್ಟು ನಿಮ್ಗೇನಾದರೂ ಐಡಿಯಾಸ್ ಏನಾದರೂ ಬೇಕಾದರೆ ಪ್ಲೀಸ್ ಕಮ್ ಟು ಅಸ್. ನಾವು ಯಾವುದಾದ್ರೂ ಏರಿಯಾ ಯಾವುದಾದ್ರೂ ಕಾರ್ಯಗಳಲ್ಲಿ ಎಲ್ಲಿ ಮಾಡ್ಬೋದು ಅಂತ ಹೇಳಿ ಪಾಸ್ಟರ್ ನಿಮಗೆ ಅದನ್ನ ಗೈಡ್ ಮಾಡ್ತಾರೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಪ್ಲೀಸ್ ಪ್ರೇ ಓವರ್ ಇಟ್ ಆ್ಯಂಡ್ ಗಿವ್. ಆಮೇನ್. ಇವತ್ತು ನಮ್ಮ ಮಧ್ಯದಲ್ಲಿ ಬ್ರದರ್ ಶ್ರೀಲಂಕಾಯಿಂದ ಪಾಸ್ಟರ್ ಸ್ವರೂಬನ್ ಶ್ರೀಲಂಕಾಗೆ ಹೋಗದೇ ಇರೋಂಗೆ ಅವ್ರನ್ನ ನಾವು ಇಲ್ಲೇ ಸ್ಟಾಪ್ ಮಾಡಿ ಇಟ್ಬಿಟ್ಟಿದ್ದೀವಿ. ಇವತ್ತು ಅವ್ರದ್ದು ಸ್ಪೆಷಲ್ ಡೇ, ಇವತ್ತು ಅವ್ರದ್ದು ಬರ್ತ್ಡೇ. ಅವ್ರು ಇವತ್ತು ಆ್ಯಕ್ಚುಲಿ ಇರಲಿಕ್ಕಿರಲಿಲ್ಲ, ಆದರೆ ನಾವು ಅವ್ರನ್ನ ಕೇಳ್ಕೊಂಡು ಪಾಸ್ಟರ್ ಪ್ಲೀಸ್ ನೀವು ಇರಲೇಬೇಕು, ಇವತ್ತು ನಿಮ್ಮ ಬರ್ಡೇ, ವಿ ವಾಂಟ್ ಟು ಸೆಲೆಬ್ರೇಟ್ ಯುವರ್ ಲೈಫ್ ಟುಗೆದರ್ ವಿತ್ ಯು. ನಿಮ್ಮ ಒಟ್ಟಿಗೆ ಸೇರಿ ಕರ್ತನು ನಿಮಗೆ ಕೊಟ್ಟಿರುವಂಥ ಈ ಒಂದು ಹೊಸ ವರ್ಷವನ್ನು ನಾವು ಜೊತೆಯಾಗಿ ಸೇರಿ ವಿ ವಾಂಟ್ ಟು ಸೆಲೆಬ್ರೇಟ್ ವಾಟ್ ಗಾಡ್ ಹಸ್ ಡನ್ ಇನ್ ಯುವರ್ ಲೈಫ್ ಅಂತ ಹೇಳಿ ಈ ದಿನದಲ್ಲಿ ಪಾಸ್ಟರ್ ಸ್ವರೂಬನ್ ನಮ್ಮ ಮಧ್ಯದಲ್ಲಿದ್ದಾರೆ. ಇವತ್ತು ಅವರೇ ನಮಗೆ ಸಂದೇಶವನ್ನು ಕೊಡಲಿದ್ದಾರೆ. ಈ ವೇಳೆಯಲ್ಲಿ ಕರಗಳನ್ನು ತಟ್ಟಿ ನಾವು ಪಾಸ್ಟರ್ ಸ್ವರೂಪನ ನಾವು ಮುಂದೆ ನಾವು ಬರುವುದಕ್ಕಿಂತ ಮುಂಚೆ ಪಾಸ್ಟರ್ ಥಾಮಸ್ ಕಾಣಿಕೆಗಾಗಿ ಮತ್ತು ಸಂದೇಶಕ್ಕಾಗಿ ಅವರು ಪ್ರಾರ್ಥನೆ ಮಾಡಿ ಈ ವೇಳೆಯಲ್ಲಿ ಕರ್ತನನ್ನು ನಡೆಸುತ್ತಾನೆ. ಹಲ್ಲೆಲೂಯಾ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ. ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರಪ್ಪ. ಕೊಟ್ಟಿರುವ ಕಾಣಿಕೆಗಳನ್ನು, ದಶಮಾಂಶಗಳನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡ್ತೇವೆ. ಕರ್ತನವರ ಆಶೀರ್ವದಿಸು. ಇದನ್ನು ನಿಮ್ಮ ಸೇವೆಗೆಂದು ಉಪಯೋಗಿಸಲು ಕರ್ತನ ನಿಮ್ಮ ಕೃಪೆ ಮಾಡು. ಮಾತ್ರವಲ್ಲಪ್ಪ, ಈ ದಿನದ ಸಂದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನ ನಿನ್ನ ದೇವಸೇವಕರ ಮೂಲಕ ನಮ್ಮೊಟ್ಟಿಗೆ ಏನೆಲ್ಲ ಮಾತಾಡಬೇಕಂತಿದ್ದೀಯೋ ದೇವಸೇವಕರನ್ನ ಉಪಯೋಗಿಸು. ದೇವರು ನೀನು ಆಳ್ವಿಕೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಬಂದಿರುವ ಒಬ್ಬೊಬ್ಬರೊಟ್ಟಿಗೆ ಕರ್ತನ ನಿನ್ನ ಮಾತನಾಡಪ್ಪ, ಅದು ಅವರ ಜೀವಿತಕ್ಕೆ ಪ್ರಯೋಜನಕರವಾಗಿರಲಿ. ಕರ್ತನ ಈ ದಿನದಲ್ಲೇ ನಮಗೆ ಕ್ರಿಯೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. That's in between us, Lord Jesus. ದೇವರನ್ನ ಸನ್ನಿಧಿಯಲ್ಲಿ ಕಾಣಿಕೆಗೋಸ್ಕರ ಬಿಡ್ತಾರೆ.